ನೀರಿದ್ದರೆ ನಾಳೆ, ನೀರಿದ್ದರೆ ನಾವು, ನೀರಿದ್ದರೆ ಬದುಕು ಅಂತ ಇದನ್ನು ಹೇಳ್ತಕ್ಕಂಥ ಸಾರಿ ಹೇಳ್ತಕ್ಕಂಥ ಅನಿವಾರ್ಯತೆ ವಾತಾವರಣ ಕಳೆದ ಕೆಲ ದಶಕಗಳ ನಿರ್ಮಾಣ ಆಗಿಬಿಟ್ಟಿದೆ. ಒಂದೇನಪ್ಪ ಅಂದರೆ ಇಷ್ಟೆಲ್ಲ ಅಡ್ವಾನ್ಸ್ಮೆಂಟ್ ಆಗಿರೋ ಕಾಲದಲ್ಲಿ ಟೆಕ್ನಾಲಜಿ ಇಷ್ಟು ಬೆಳೆದ್ರೂ ಕೂಡ, ಇಷ್ಟೆಲ್ಲದರ ನಂತರನೂ ಕೂಡ ಇನ್ನೂ ನಾವು ಹಳೆಯ ಬಾಕಿಗಳನ್ನೇ ಹೇಳಬೇಕಾದಂಥ ಅನಿವಾರ್ಯತೆ ನಿರ್ಮಿಸಿರೋರು ನಾವೇ. ಇದನ್ನು ನಾವೆಲ್ಲರೂ ಮನದಟ್ಟಾಗಬೇಕು. ಯಾಕಂದರೆ ಡ್ಯಾಮ್ಗಳನ್ನೂ ಕಟ್ಟಕ್ಕೆ ಮುಂಚಿನ ಕಾಲದಲ್ಲೂ ಕೂಡ ಕೆರೆ ತೊರೆಗಳಿದ್ವು. ಆ ಚಿಕ್ಕ ಚಿಕ್ಕ ಹೊಂಡಗಳನ್ನ ಮಾಡಿಕೊಂಡು ಆ ಕೆರೆಗಳಿಗೆ ಮಧ್ಯದ ನಡುವಿನಲ್ಲಿ ಸಂಪರ್ಕಗಳನ್ನ ನಿರ್ಮಿಸಿ ನಮ್ಮ ಪೂರ್ವಜರು ಫ್ಲಡ್ಗಳಾಗ್ದಂಗೆ ಯಾವುದೇ ಪರಿಸ್ಥಿತಿಯಲ್ಲೂ ಮಳೆಯ ಕೊರತೆ ಆದರೂ ಕೂಡ ನೀರಿನ ಕೊರತೆ ಆಗದೇ ಇರೋ ರೀತಿ ಇಂತಹ ಒಂದು ಕಾರ್ಯಕ್ರಮದ ಮೂಲಕ ತಮ್ಮೆಲ್ಲರಿಗೆ ಈ ಒಂದು ವಿಷಯವನ್ನು ಹರಡುವಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆ್ಯಂಡ್ ಈ ಒಂದು ಇಲಾಖೆಗೆ ಇಷ್ಟು ಒಳ್ಳೆ ನವಿರಾದ ಅಥವಾ ನಮ್ಮ ಸಮಾಜಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಬೇಕಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ನನ್ನನ್ನು ರಾಯಭಾರಿಯಾಗಿ ಆಯ್ಕೆ ಮಾಡಿದ್ದಕ್ಕೆ ಬೋಸರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಹಾಗೂ ನೀರು ನಮ್ಮ ಹಕ್ಕು, ನೀರು ನಮ್ಮ ಸ್ವತ್ತು, ನೀರು ನಮ್ಮ ಧರ್ಮ, ನಮ್ಮ ಕರ್ತವ್ಯ ಕೂಡ. ಇದನ್ನು ಉಳಿಸೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ, ಹೆಚ್ಚು ಇದ್ರ ಬಗ್ಗೆ ಅರಿವು ಮೂಡಿಸೋಣ. ಆ್ಯಂಡ್ ಮುಂದಿನ ಪೀಳಿಗೆಗೆ ನಾವು ಕೇವಲ ನಮ್ಮ ಮಕ್ಕಳಿಗೆ ಆಸ್ತಿ ಪಾಸ್ತಿ ಕೊಟ್ಟು ಹೋದ್ರೆ ಸಾಲಲ್ಲ, ಒಳ್ಳೆ ವಾತಾವರಣ ಕೊಡಬೇಕು, ಒಳ್ಳೆ ನೀರು ಕೊಡಬೇಕು, ಒಳ್ಳೆ ಹಸಿರನ್ನು ಬಿಟ್ಟು ಹೋಗಬೇಕು. ಇದು ಈ ಒಂದು ಅವಶ್ಯಕತೆ ಅನಿವಾರ್ಯತೆ ನಮ್ಮ ಮೇಲಿದೆ.